ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಬೇಕಿರೋದು, ದೈಹಿಕ ಕಸರತ್ತೆಲ್ಲ ಬೇಕಾಗಿರೋದು, ಮಾನಸಿಕ ಕಸರತ್ತು ಅಂತಕ್ಕಂಥದ್ದು. ಮೆಂಟಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರು ಮಾತ್ರ ಫಿನಾಲೆವರೆಗೂ ಸರ್ವೇ ಆಗೋಕ್ಕೆ ಮಾತ್ರ ಸಾಧ್ಯ ಅನ್ನೋದನ್ನು ಇಲ್ಲಿವರೆಗೂ ಸಾಕಷ್ಟು ಜನ ಪ್ರೂವ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನೀವೇನು ಕಮೆಂಟ್ ಮಾಡ್ತೀರಾ ಅಂತ. ಸರ್ ನಿಜವಾಗ್ಲೂ ಸತ್ಯ ಸರ್. ಇದು ಎಲ್ಲ ಟಾಸ್ಕು ಅದ್ರ ಕಡೆ ಇದ್ರ ಕಡೆ ಅಂತ ಅಗ್ರೆಷನ್ ಕಡೆ ಗಮನ ಕೊಡ್ತಾರೆ. ಅಗ್ರೆಷನ್ ಅಲ್ಲ ಇಂಪಾರ್ಟೆಂಟು, ಮಾತು, ಮೈಂಡ್, ಯೋಚನೆ ಮಾಡಿ ಮಾತಾಡಬೇಕು. ಬಿಗ್ ಬಾಸ್ ಒಂದು ಮೈಂಡ್ ಗೇಮ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಮೈಂಡ್ ಗೇಮೇ. ನಾವು ಎಲ್ಲಿ ಹೇಗೆ ಬೇಕಾದರೂ ಆಟ ಆಡ್ಬೋದು. ನಾನು ಅವನ ಬಗ್ಗೆ ಮಾತಾಡಿದ್ರೆ ಇವನೇನು ಅನ್ಕೋತಾನೋ, ಇವನ ಬಗ್ಗೆ ಮಾತಾಡಿದ್ರೆ ಅವನೇನು ಅನ್ಕೋತಾನೋ ಅಂದರೆ ನೀನು ದೇವ್ರನ್ನ 2 ವಾರ ವಾಪಸ್ ಬಂದುಬಿಡ್ತೀಯ. ನಿನ್ಗೇನು ಅನ್ಸುತ್ತಾ ಮಾತಾಡ್ತಾಯಿರು, ಅವ್ರು ಏನಾದ್ರು ತಿಳ್ಕೊಳ್ಳಿ ಅಷ್ಟೆ. ಮಾತಾಡಬೇಕು. ದಿಸ್ ಬಿಗ್ ಬಾಸ್ ಮೈಂಡ್ ಗೇಮ್. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂದು ಸ್ಟಾರ್ಡಮ್ ಮೈಂಡ್ಗೆ ಹತ್ಬಿಡುತ್ತೆ. ಅವರು ಕೆಳಗಡೆನೇ ನಿಲ್ಲಲ್ಲ, ಮೇಲೆ ಹಾರ್ತಾ ಇರ್ತಾರೆ ಅಂತಕ್ಕಂಥ ಒಂದು ಜನರಲ್ ಟಾಕ್ ಇದೆ. ಇದ್ರ ಬಗ್ಗೆ ನೀವೇನು ಕಮೆಂಟ್ ಮಾಡ್ತೀರಿ? ಯಾಕಂದರೆ ನೀವು ಬಿಗ್ ಬಾಸ್ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಮೊದಲು ನಾವು ಹೆಂಗೆ ನೋಡಿದ್ವೋ ಅದೇ ಸಂತವರೇ ಇಲ್ಲಿದ್ದಾರೆ, ಅದೇ ಆತ್ಮೀಯತೆ ಮಾತು ನಾವು ನಿಮ್ಮೊಟ್ಟಿಗಿದೆ. ಸೊ ಆ ಬದಲಾವಣೆಗಳ ಬಗ್ಗೆ ಏನು ಹೇಳ್ತೀರಾ ಅಂತ. ಸರ್, ಬದಲಾವಣೆ ಜಗದ ನಿಯಮ. ಬದಲಾಗಬೇಕು ಸಾಧನೆಯಲ್ಲಿ, ಆದರೆ ವ್ಯಕ್ತಿತ್ವದಲ್ಲ. ಅದನ್ನು ನಾನು ಬಯಸ್ತೀನಿ. ನೀವು ಇನ್ನೂ 10 ವರ್ಷ ಇದೇ ಇಂಟರ್ವ್ಯೂನಲ್ಲಿದ್ರೂ ಇದೇ ಸಂತು, ಇದೇ ತುಕಾಲಿ ಸಂತು ನಿಮ್ಮ ಜೊತೆ ಇರ್ತಾನೆ ಸರ್. ಆಮೇಲೆ ಸರಳತೆನ ನಾನು ನಮ್ಮ ಕಲರ್ಸ್ ಕನ್ನಡ ಬಿಗ್ ಬಾಸ್ ಡೈರೆಕ್ಟ್ರು ಪ್ರಕಾಶ್ ಅಣ್ಣ ಅವ್ರ ಹತ್ರ ಕಲ್ತ್ಕೋಬೇಕು. ಯಾಕೆಂದರೆ ಅಂಥ ವ್ಯಕ್ತಿ ಎಷ್ಟು ಸಿಂಪಲ್ಲಾಗಿ ಇಡೀ ದಿನ ಶೋಗೆ ಎಷ್ಟು ಡೆಡಿಕೇಟ್ ಮಾಡ್ತಾರೆ ಅಂದರೆ, ಪ್ರಕಾಶ್ ಅಣ್ಣ ಆಗಿರ್ಬೋದು, ಯಶವಂತಣ್ಣ ಆಗಿರ್ಬೋದು, ತುಂಬ ಜನ, ಹೇಮಂತಣ್ಣ, ತುಂಬ ಜನ ಇದ್ದಾರೆ ಅಲ್ಲಿ. ಅವರೆಲ್ಲ ತುಂಬ ಸ್ಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಇವತ್ತು ನಾವು ಏನಾದರೂ ಅವ್ರು ಕೊಟ್ಟಂಥ ಆಪ್ಷನನ್ನು ತಿರಸ್ಕಾರ ಮಾಡಿದರೆ ಅಥವಾ ಒಪ್ಕೊಳ್ದೇ ಇದ್ದಿದ್ರೆ ಇವತ್ತು ತುಕಾಲಿಸ್ ಅಂತೂ ಇಷ್ಟು ಜನರ ಪ್ರೀತಿನ ಸಂಪಾದನೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಸಂಪಾದನೆ ಮಾಡಿದೆ ಅಂದರೆ ಅವ್ರಗಳ ಪ್ರೀತಿ. ನಾನು ಬರಲೇಬೇಕು ಅಂತ ಹಠ ಮಾಡಿ ಇಟ್ಕೊಂಡು ಪ್ರಕಾಶಣ್ಣ ಯಶವಂತಣ್ಣ ಸಿಕ್ಕಾಬಟ್ಟೆ ಇದು ಮಾಡಿದ್ರು. ಬರ್ಬೇಕು ನೀನು ಅಂತ. ನನಗೊಂದು ಪ್ರಶ್ನೆ, ನನ್ನಲ್ಲಿ ಏನಿದೆ ಅಂತ ಇಷ್ಟೊಂದು ಹಿಂಸೆ ಮಾಡ್ತಾಯಿದ್ದೀರಾ? ನಾನು ಹೋಗಿ 1 ವಾರಕ್ಕೂ ವಾಪಸ್ ಬಂದರೆ ನೀವು ಇಟ್ಟಿರೋ ಎಕ್ಸ್ಪೆಕ್ಟೇಷನ್ ಎಲ್ಲ ಟುಸ್ ಆಗಿಬಿಡ್ತದೆ ಅಂತ. ಇಲ್ಲ, ನೀನು ಹೋಗಪ್ಪ, ನನಗೆ ಬಂತು, ಏನೋ ಮಾಡ್ತೀಯಾ ಅಂತ ಅವ್ರ ಮಾತನ್ನ ಉಳಿಸ್ಕೊಂಡೆ. ನೆನ್ನೆ ಕೇಳಿದೆ ಓಪನಾಗಿ, ನೀವು ಕೊಟ್ಟು ಗೌರವನ ಕಾಪಾಡೋದನ್ನ ಅಂತ. ಸೂಪರಾಗಿ ಮಾಡಿದೆ ಹೋಗು ಅಂದರು. ಅಷ್ಟು ಸಾಕು ಸರ್. ಲವ್ಲಿ.